ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನ ಇಂದಿನ ಹೈಟೆಕ್ ಏರಿಯಾಗಳಾದ ವೈಟ್ ಫೀಲ್ಡ್, ಇಂದಿರಾನಗರ ಅಥವಾ ಕೋರಮಂಗಲವನ್ನು ನೋಡಿರ್ತೀರ. ಆದರೆ ಈ ಸಿಟಿಯ ಅಸಲಿ ಮೂಲ ಯಾವುದು ಅಂತ ನಿಮ್ಗೆ ಗೊತ್ತಾ? ಬಸವನಗುಡಿ ಮತ್ತು ಮಲ್ಲೇಶ್ವರಂ ಹುಟ್ಟೋಕ್ಕೂ ಮುಂಚೆಯೇ ರಾಜರ ಕಾಲದಲ್ಲೇ ಪ್ಲಾನ್ ಮಾಡಿ ಕಟ್ಟಿದ ಬೆಂಗಳೂರಿನ ಮೊಟ್ಟ ಮೊದಲ ಬಡಾವಣೆ ಅದೇ ನಮ್ಮ ಚಾಮರಾಜಪೇಟೆ. ಇವತ್ತು ನಾವು KR ಮಾರ್ಕೆಟ್ನ ಗದ್ರದ ಪಕ್ಕದಲ್ಲೇ ನೋಡೋ ಈ ಜಾಗ ಒಂದು ಕಾಲದಲ್ಲಿ ಶಾಂತಿಯ ತೋಟ ಆಗಿತ್ತು ಅಂದರೆ ನೀವು ನಂಬಲೇಬೇಕು. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ ಮತ್ತು ಪ್ರತಿಯೊಂದು ಹಳೆಯ ಕಟ್ಟಡಕ್ಕೂ ಒಂದೊಂದು ರೋಚಕ ಕಥೆ ಇದೆ. ನೀವು ಇಲ್ಲಿನ ಪಂಪ ಮಹಾಕವಿ ರಸ್ತೆಯಲ್ಲಿ ನಡೆದ್ರೆ ಟೈಮ್ ಮಷೀನ್ನಲ್ಲಿ 19ನೇ ಶತಮಾನಕ್ಕೆ ಹೋದ ಹಾಗೆ, ಅಂದಿನ ರಾಜರ ಕಾಲದ ವೈಭವ ಕಣ್ಮುಂದೆ ಬಂದ ಹಾಗೆ ಫೀಲ್ ಆಗುತ್ತೆ. ಬನ್ನಿ ಇವತ್ತು ಈ ಹೆರಿಟೇಜ್ ಏರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 1892ರ ಇತಿಹಾಸ, ಪ್ಲೇಗ್ ಮಹಾರೋಗ ಮತ್ತು ಹೊಸ ಬಡಾವಣೆಯ ಉದಯ. ಸ್ನೇಹಿತರೆ, 1892ರಲ್ಲಿ ಅಂದರೆ ಬರೋಬ್ಬರಿ 130 ವರ್ಷಗಳ ಹಿಂದೆಯೇ ನಮ್ಮ ಮೈಸೂರು ಮಹಾರಾಜರು ಎಂತಹ ಅದ್ಭುತವಾದ ವಿಷನ್ ಇಟ್ಕೊಂಡಿದ್ರು ನೋಡಿ. ಆಗಿನ ಕಾಲದಲ್ಲಿ ಬೆಂಗಳೂರಿನ ಪೇಟೆಗಳಲ್ಲಿ ಪ್ಲೇಗ್ ಎಂಬ ಭಯಂಕರ ರೋಗ ಬಂದು ಜನ ಸಾಯ್ತಿದ್ದಾಗ ಅವರಿಗೆ ಶುದ್ಧ ಗಾಳಿ ಮತ್ತು ಬೆಳಕು ಸಿಗಲಿ ಅಂತ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಈ ಬಡಾವಣೆಯನ್ನು ನಿರ್ಮಾಣ ಮಾಡಲಾಯಿತು. ಇದನ್ನು ಡಿಸೈನ್ ಮಾಡಿದವರು ಅಂದಿನ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರು. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ಚದುರಂಗದ ಆಟದ ತರಹ ಅಚ್ಚುಕಟ್ಟಾದ ಗ್ರಿಡ್ ಸಿಸ್ಟಮ್ನಲ್ಲಿದೆ. ಅಂದ್ರೆ ಇಲ್ಲಿನ ರಸ್ತೆಗಳು ಒಂದಕ್ಕೊಂದು ಪ್ಯಾರಲರ್ ಆಗಿವೆ ಮತ್ತು ಸಮಕೋನದಲ್ಲಿ ಕಟ್ ಆಗ್ತವೆ. ಅಂದಿನ ಕಾಲಕ್ಕೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಮತ್ತು ಅತ್ಯಂತ ಸುಸಜ್ಜಿತವಾದ ಬಡಾವಣೆ ಆಗಿತ್ತು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನು ಹೇಳುವ ವಿಷಯ. ಇವತ್ತಿಗೂ ಇಲ್ಲಿನ ಅಗಲವಾದ ಮುಖ್ಯ ರಸ್ತೆಗಳು ಮತ್ತು ಅಡ್ಡ ರಸ್ತೆಗಳು ಅದೇ ಶಿಸ್ತನ್ನು ಉಳಿಸಿಕೊಂಡಿವೆ. ಕನ್ನಡ ಸಾಹಿತ್ಯದ ತವರು ಮತ್ತು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು. ಚಾಮರಾಜಪೇಟೆ ಅಂದರೆ ಕೇವಲ ಇಟ್ಟಿಗೆ ಮನೆಯ ಬಡಾವಣೆಯಲ್ಲ, ಇದು ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಹೋರಾಟದ ಉಸಿರು. ನೀವು ಇಲ್ಲಿನ ಪಂಪ ಮಹಾಕವಿ ರಸ್ತೆಯಲ್ಲಿ ನಡೆದ್ರೆ ಕನ್ನಡದ ಅಸ್ಮಿತೆಯಂತಿರೋ, ಕನ್ನಡದ ಬಾವುಟದಂತೆ ಕಂಗೊಳಿಸೋ ಕನ್ನಡ ಸಾಹಿತ್ಯ ಪರಿಷತ್ತು ಕಣ್ಣಿಗೆ ಬೀಳುತ್ತೆ. ಗೋಕಾಕ್ ಚಳುವಳಿ ಸೇರಿದಂತೆ ಕನ್ನಡದ ಎಷ್ಟೋ ಹೋರಾಟಗಳು, ಸಾಹಿತ್ಯ ಸಮ್ಮೇಳನಗಳ ಬಿಸಿ ಬಿಸಿ ಚರ್ಚೆಗಳು ನಡೆದದ್ದು ಇಲ್ಲೇ. ಅಷ್ಟೇ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಆನಾಕ್ರು ಸೇರಿದಂತೆ ಅನೇಕ ದಿಗ್ಗಜ ಸಾಹಿತಿಗಳು ಇಲ್ಲೇ ವಾಸವಿದ್ರು. ಇದರ ಪಕ್ಕದಲ್ಲೇ ಇರೋದು ಇತಿಹಾಸ ಪ್ರಸಿದ್ಧ ಕಲ್ಲಿನಿಂದ ಕಟ್ಟಿರೋ ಕೋಟೆ ಹೈಸ್ಕೂಲ್. ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ ಈ ಸ್ಕೂಲ್ ಬಿಲ್ಡಿಂಗ್ ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ. ಇಲ್ಲಿ ಓದಿದ ಎಷ್ಟೋ ಜನ ಮುಂದೆ ದೇಶದ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಮತ್ತು ವಿಜ್ಞಾನಿಗಳಾಗಿದ್ದಾರೆ. ಇಲ್ಲಿನ ಗಾಳಿಯಲ್ಲೇ ಒಂದು ತೂಕ ಇದೆ, ಒಂದು ಮರೆಯಲಾಗದ ಗಾಂಭೀರ್ಯ ಇದೆ. ಭಾವೈಕ್ಯತೆಯ ಸಂಗಮ, ಈದ್ಗಾ ಮೈದಾನ ಮತ್ತು ಧರ್ಮಗಳ ಸಮ್ಮಿಲನ. ಚಾಮರಾಜಪೇಟೆಯ ಮತ್ತೊಂದು ವಿಶೇಷ ಮತ್ತು ಸುಂದರವಾದ ಸಂಗತಿ ಅಂದರೆ ಇಲ್ಲಿನ ಕೋಮು ಸೌಹಾರ್ದತೆ. ಇಲ್ಲಿನ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಅಂದರೆ ಬೃಹದಾಕಾರದ ಈದ್ಗಾ ಮೈದಾನ. ಇದು ಕೇವಲ ಪ್ರಾರ್ಥನಾ ಸ್ಥಳವಲ್ಲ, ಇದೊಂದು ಆಟದ ಮೈದಾನ ಕೂಡ ಹೌದು. ಇಲ್ಲಿನ ಮಕ್ಕಳು ಕ್ರಿಕೆಟ್ ಆಡೋದನ್ನ, ಹಿರಿಯರು ಸಂಜೆ ಹೊತ್ತು ವಾಕ್ ಮಾಡೋದನ್ನ ನೋಡೋದೇ ಕಣ್ಣಿಗೆ ಚೆಂದ. ಇದರ ಸುತ್ತಮುತ್ತ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಬೇಸಿಗೆ ಅರಮನೆ, ಐತಿಹಾಸಿಕ ಕೋಟೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಸೆಂಟ್ ಲ್ಯೂಕ್ಸ್ ಚರ್ಚ್ ಎಲ್ಲವೂ ಕೂಗಳತೆ ದೂರದಲ್ಲೇ ಇವೆ. ಹಬ್ಬದ ದಿನಗಳಲ್ಲಿ ಇಲ್ಲಿನ ರಸ್ತೆಗಳು ದೀಪಗಳಿಂದ ಮತ್ತು ಜನಜಂಗುಳಿಯಿಂದ ಕಲರ್ಫುಲ್ ಆಗಿ ಅಲಂಕಾರಗೊಂಡಿರುತ್ತೆ. ಬಾಯಲ್ಲಿ ನೀರುರಿಸೋ ಚಿಕ್ಕಣ್ಣನ ದೋಸೆ ಮತ್ತು ಮಸಾಲೆ ಘಮ. ಚಾಮರಾಜಪೇಟೆಗೆ ಬಂದು ಫುಡ್ ಬಗ್ಗೆ ಮಾತಾಡೋಂಗಿಲ್ಲ. ಮಲ್ಲೇಶ್ವರಂಗೆ CTR ಮತ್ತು ಬಸವನಗುಡಿಗೆ ವಿದ್ಯಾರ್ಥಿ ಭವನ ಹೇಗೋ, ಚಾಮರಾಜಪೇಟೆಗೆ ಚಿಕ್ಕಣ್ಣ ಟಿಫಿನ್ ರೂಮ್ ಹಾಗೆ. ಇದು ದಶಕಗಳಷ್ಟು ಹಳೆಯ ಹೋಟೆಲ್. ಮಧ್ಯಾಹ್ನ ಆದರೆ ಸಾಕು, ಇಲ್ಲಿ ಅರ್ಧ ಗಂಟೆ ಕ್ಯೂ ನಿಲ್ಬೇಕು. ಹಾಗೆ ಇಲ್ಲಿನ ಸೀತಾರಾಮ್ ಕಮರ್ಷಿಯಲ್ಸ್ ಹತ್ರ ಸಿಗೋ ಬಿಸಿ ಬಿಸಿ ಸಮೋಸ ಮತ್ತು ಕಚೋರಿ ಕೂಡ ಸಖತ್ ಫೇಮಸ್. ನೀವು ನಾನ್ ವೆಜ್ ಪ್ರಿಯರಾಗಿದ್ರೆ ಇಲ್ಲಿನ ರಾಯನ್ ಸರ್ಕಲ್ ಮತ್ತು ಈದ್ಗಾ ಮೈದಾನದ ಸುತ್ತ ಸಿಗೋ ಮಿಲಿಟರಿ ಹೋಟೆಲ್ ತುಂಬಾ ಫೇಮಸ್. ರಿಯಾಲಿಟಿ ಚೆಕ್, ಪಾರ್ಕಿಂಗ್ ಕಿರಿಕಿರಿ ಮತ್ತು ಬದಲಾದ ಸ್ವರೂಪ ಎಲ್ಲ ಓಕೆ, ಚರಿತ್ರೆ ಸೂಪರ್ ಆಗಿದೆ. ಆದರೆ ಇವತ್ತಿನ ರಿಯಾಲಿಟಿ ಏನು ಗೊತ್ತಾ? 130 ವರ್ಷಗಳ ಹಿಂದೆ ಕುದುರೆ ಬಂಡಿಗಳು ಮತ್ತು ಎತ್ತಿನ ಗಾಡಿಗಳಿಗೆ ಅಂತ ಕಟ್ಟಿದ ರಸ್ತೆಗಳಲ್ಲಿ ಇವತ್ತು RD, BMW ಕಾರ್ಗಳು ಮತ್ತು BMTC ಬಸ್ಗಳು ಓಡಾಡ್ತಿವೆ. ಇಲ್ಲಿನ ಹಳೆಯ ಕಾಲದ ಸುಂದರವಾದ ಹೆಂಚಿನ ಮನೆಗಳು ಮಾಯವಾಗಿ ಈಗ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಸಾರಿ ಗೋದಾಮುಗಳು ತಲೆ ಎತ್ತಿವೆ. ವೀಕೆಂಡ್ ಅಲ್ಲಿ ಕೂಡ ಇಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಜೋರಾಗಿ ನಡೆಯೋದ್ರಿಂದ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ನೀವು ಕಾರ್ ತರೋ ಬದಲು ಮೆಟ್ರೋದಲ್ಲಿ ಬಂದು ನಡ್ಕೊಂಡು ಸುತ್ತಾಡೋದೇ ಬೆಸ್ಟ್ ಐಡಿಯಾ. ಚಾಮರಾಜಪೇಟೆ ಅಂದರೆ ಬರೀ ಒಂದು ಏರಿಯಾ ಅಲ್ಲ, ಅದೊಂದು ತೆರೆದ ಇತಿಹಾಸದ ಗ್ರಂಥಾಲಯ. ಇಲ್ಲಿ ಹಳೆಯ ಬೆಂಗಳೂರಿನ ನೆನಪುಗಳಿವೆ ಮತ್ತು ಹೊಸ ಬೆಂಗಳೂರಿನ ವೇಗವೂ ಇದೆ. ವಿಡಿಯೋ ಇಷ್ಟ ಆಯ್ತಾ?
ಚಾಮರಾಜಪೇಟೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.